ಎಲ್ಲರಿಗೂ ನನ್ನ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ ನಾವು 4ನೇ ತರಗತಿಯ ಗಣಿತ ಅಧ್ಯಾಯ 9 ಭಿನ್ನರಾಶಿ ಮತ್ತು ದಶಮಾಂಶ ಅಭ್ಯಾಸ 9.1 ಹಾಗೂ 9.2 ಹಾಗೂ 9.3 ಇವತ್ತು ನಾವು ಬಿಡಿಸೋಣ. ಪ್ರಶ್ನೆ 1, ಪೂರ್ಣಗೊಳಿಸು. ಇಲ್ಲಿ ಮೊದಲನೆಯದು 4ನೇಯ ಒಂದಕ್ಕೆ ಬಣ್ಣ ಹಚ್ಚು. ಇಲ್ಲಿ 4ನೇಯ ಒಂದಕ್ಕೆ ಅಂದರೆ ಇಲ್ಲಿ ಪಕ್ಷಿಗಳು ಎಷ್ಟಿವೆ, ಚಿತ್ರಗಳು 1 2 3 4 ಅದನ್ನು ಇಲ್ಲಿ ಛೇದದಲ್ಲಿ ಬರೆದಿದ್ದಾರೆ. ಅಂಶದಲ್ಲಿ ಒಂದು ಬರೆದಿದ್ದಾರೆ. ಇಲ್ಲಿ ನಾವು ಒಂದಕ್ಕೆ ಬಣ್ಣವನ್ನು ತುಂಬಬೇಕು. ಇಲ್ಲಿ ನಾವು ಬಣ್ಣವನ್ನು ತುಂಬೋಣ. ಇಲ್ಲಿ ನಾವು ಈ 4 ಚಿತ್ರಗಳಲ್ಲಿ ಒಂದು ಚಿತ್ರಕ್ಕೆ ಬಣ್ಣವನ್ನು ಹಾಕಿದ್ದೇವೆ. ನೆಕ್ಸ್ಟ್ 2ನೇಯ ಒಂದಕ್ಕೆ ಬಣ್ಣ ಹಚ್ಚು. 2 ಅಂದರೆ ಇಲ್ಲಿ 2 ಚಿತ್ರ ಇವೆ, ಒಂದಕ್ಕೆ ನಾವು ಬಣ್ಣವನ್ನು ತುಂಬಬೇಕು. ಇಲ್ಲಿಯೂ ಕೂಡ ನಾವು ಒಂದು ಚಿತ್ರಕ್ಕೆ ಬಣ್ಣವನ್ನು ಹಾಕೋಣ. ನೆಕ್ಸ್ಟ್ 4ನೇಯ 3ಕ್ಕೆ ಬಣ್ಣ ಹಚ್ಚು. ಇಲ್ಲಿ 4 ಚಿತ್ರಗಳಿವೆ, ಇದರಲ್ಲಿ ನಾವು 3 ಚಿತ್ರಕ್ಕೆ ಬಣ್ಣವನ್ನು ಹಚ್ಚಬೇಕು. ನೆಕ್ಸ್ಟ್ 3ನೇಯ 2ಕ್ಕೆ ಬಣ್ಣ ಹಚ್ಚು. ಇಲ್ಲಿ 3 ಚಿತ್ರಗಳಿವೆ, 1 2 3 ಇದರಲ್ಲಿ 2 ಚಿತ್ರಕ್ಕೆ ನಾವು ಬಣ್ಣವನ್ನು ಹಚ್ಚೋಣ. ಪ್ರಶ್ನೆ 2, ಮುಂದಿನ ಚಿತ್ರಗಳು ಸೂಚಿಸುವ ಭಿನ್ನರಾಶಿಗೆ ವೃತ್ತ ಹಾಕು. ಇಲ್ಲಿ ಒಂದು ಚಿತ್ರ ಇದೆ, ಇದರಲ್ಲಿ ಎಷ್ಟು ಭಾಗಗಳಿವೆ, 1 2 3 4 ಭಾಗಗಳಿವೆ. ಇದರಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದಾರೆ. ಹಾಗಾಗಿ ಈ 3ರಲ್ಲಿ ಸರಿಯಾದ ಉತ್ತರ ಎಂದರೆ ಭಿನ್ನರಾಶಿ ಅಂದರೆ 4ನೇಯ 1. ಇದಕ್ಕೆ ನಾವು ವೃತ್ತವನ್ನು ಹಾಕೋಣ. ನೆಕ್ಸ್ಟ್ ಇಲ್ಲಿ 3 ಭಾಗಗಳಿವೆ, ಒಂದು ಚಿತ್ರದಲ್ಲಿ 3 ಭಾಗಗಳಿವೆ, 1 2 3 ಇದರಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದಾರೆ. ಹಾಗಾಗಿ ನಾವೇನು ಮಾಡೋಣ, ಇಲ್ಲಿ 3ನೇಯ ಒಂದಕ್ಕೆ ವೃತ್ತವನ್ನು ಹಾಕೋಣ. ನೆಕ್ಸ್ಟ್ 3ನೇಯ ಪ್ರಶ್ನೆ, ಈ ಮುಂದಿನ ಚಿತ್ರಗಳಿಗೆ ಬಣ್ಣ ಹಾಕುವುದರಿಂದ 3ನೇಯ ಒಂದು ಭಿನ್ನರಾಶಿಯನ್ನು ಸೂಚಿಸು. ಇಲ್ಲಿ ಒಂದು ಚಿತ್ರದಲ್ಲಿ 3 ಭಾಗಗಳಿವೆ, 1 2 3 ಇಲ್ಲಿ ನಾವೇನು ಮಾಡೋಣ, ಒಂದು ಭಾಗಕ್ಕೆ ಮಾತ್ರ ಬಣ್ಣವನ್ನು ನಾವು ಹಚ್ಚಬೇಕು. ಇಲ್ಲಿಯೂ ಕೂಡ ಒಂದು ಚಿತ್ರದಲ್ಲಿ 1 2 3 ಭಾಗಗಳಿವೆ, ಅದಕ್ಕೆ ನಾವು ಒಂದು ಭಾಗಕ್ಕೆ ಬಣ್ಣವನ್ನು ತುಂಬೋಣ. ಅಭ್ಯಾಸ 9.2 ಪ್ರಶ್ನೆ 1, ಬಿಟ್ಟ ಜಾಗವನ್ನು ಸರಿ ಉತ್ತರದಿಂದ ತುಂಬು. ಇಲ್ಲಿ ಮೊದಲನೆಯದು 8ನೇಯ 3, 16ನೇಯ 6 ಅಂತ ಇದೆ. ಇಲ್ಲಿ ನಾವು ಮುಂದೆ ಬರೆಯೋಣ. ಅಂಶದಲ್ಲಿ 9, ಛೇದದಲ್ಲಿ 24 ಬರೆಯೋಣ. ನೆಕ್ಸ್ಟ್ 5ನೇಯ 1 ಡ್ಯಾಶ್ 15ನೇಯ 3 ಇಲ್ಲಿ ನಾವು ಉತ್ತರವನ್ನು ಬರೆಯೋಣ. ಅಂಶದಲ್ಲಿ 2, ಛೇದದಲ್ಲಿ 10 ಬರೆಯೋಣ. ನೆಕ್ಸ್ಟ್ 3ನೇಯ 2, 6ನೇಯ 4 ಇಲ್ಲಿ ನಾವು ಅಂಶದಲ್ಲಿ 6, ಛೇದದಲ್ಲಿ 9 ಬರೆಯೋಣ. ನೆಕ್ಸ್ಟ್ ಡ್ಯಾಶ್ 6ನೇಯ 4, 9ನೇಯ 6 ಇಲ್ಲಿ ನಾವು ಅಂಶದಲ್ಲಿ 2, ಛೇದದಲ್ಲಿ 3 ಬರೆಯೋಣ. 3ನೇಯ 2. ಪ್ರಶ್ನೆ 2, ಮುಂದೆ ಕೊಟ್ಟಿರುವ ಭಿನ್ನರಾಶಿಗೆ 2 ಸಮಾನ ಭಿನ್ನರಾಶಿಗಳನ್ನು ಬರೆ. ಇಲ್ಲಿ 4ನೇಯ 1 ಇದೆ, ಇದಕ್ಕೆ ಸಮಾನ ಭಿನ್ನರಾಶಿಗಳನ್ನು ನಾವು ಇಲ್ಲಿ ಬರೆಯೋಣ. 8ನೇಯ 2, 12ನೇಯ 3 ನೆಕ್ಸ್ಟ್ 16ನೇಯ 1 ಇಲ್ಲಿ ನಾವು ಅಂಶದಲ್ಲಿ 2, ಛೇದದಲ್ಲಿ 32, ಅಂಶದಲ್ಲಿ 3, ಛೇದದಲ್ಲಿ
48. ನೆಕ್ಸ್ಟ್ ಮೂರನೆಯ ಒಂದು, ಇದಕ್ಕೆ ಸಮಾನ ಭಿನ್ನರಾಶಿ 6ನೇಯ 2, 9ನೇಯ 3. ನೆಕ್ಸ್ಟ್ ಮೂರನೆಯ 2, ಇದಕ್ಕೆ ಸಮಾನ ಭಿನ್ನರಾಶಿ ಅಂಶದಲ್ಲಿ 4, ಛೇದದಲ್ಲಿ 6, ಅಂಶದಲ್ಲಿ 6, ಛೇದದಲ್ಲಿ 9. ನೆಕ್ಸ್ಟ್ 5ನೇಯ 2, ಇದಕ್ಕೆ ಸಮಾನ ಭಿನ್ನರಾಶಿ ಅಂಶದಲ್ಲಿ 4, ಛೇದದಲ್ಲಿ 10, ಅಂಶದಲ್ಲಿ 6, ಛೇದದಲ್ಲಿ 15. ನೆಕ್ಸ್ಟ್ ಅಭ್ಯಾಸ 9.3, ಇಲ್ಲಿ ಮಿಸ್ಪ್ರಿಂಟ್ ಆಗಿದೆ. ಇದು ಅಭ್ಯಾಸ 9.3. ಪ್ರಶ್ನೆ 1, ಮುಂದಿನ ದಶಮಾಂಶಗಳನ್ನು ಓದಿ ಮತ್ತು ಪದಗಳಲ್ಲಿ ಬರೆಯಿರಿ. ಇಲ್ಲಿ ಇದನ್ನು ಹೇಗೆ ಓದುವುದು ಎಂದರೆ 0.2. ಇದನ್ನು ನಾವು ಪದಗಳಲ್ಲಿ ಬರೆಯೋಣ. ಒಂದನೆಯದು 0.2. ಇದನ್ನು ಪದಗಳಲ್ಲಿ ಹೇಗೆ ಬರೆಯುವುದೆಂದರೆ 0.2. ನೆಕ್ಸ್ಟ್ 0.5. 0.5. ಮೂರನೆಯದು 0.7. 0.7. ನೆಕ್ಸ್ಟ್ ನಾಲ್ಕನೆಯದು 0.21. 0.21. ನೆಕ್ಸ್ಟ್ 0.02. 0.02. ನೆಕ್ಸ್ಟ್ 0.15. 0.15. ಪ್ರಶ್ನೆ 2, ಮುಂದೆ ಕೊಟ್ಟಿರುವುದನ್ನು ಸಂಖ್ಯೆಗಳಲ್ಲಿ ಬರೆ. 0.3. 0.3. 0.6. 0.6. 0.6. 0.7. 0.7. 0.04. 0.04. 0.05. 0.05. ನೆಕ್ಸ್ಟ್ ಪ್ರಶ್ನೆ 3, ಮುಂದಿನ ಭಿನ್ನರಾಶಿಗಳನ್ನು ದಶಮಾಂಶ ರೂಪದಲ್ಲಿ ಬರೆ. ಇಲ್ಲಿ ನಾವು ಇದು ಅಂಶದಲ್ಲಿ 1 ಇದೆ, ಛೇದದಲ್ಲಿ 10 ಇದೆ. 10ನೇಯ 1. ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಇಲ್ಲಿ ಛೇದದಲ್ಲಿ ಎಷ್ಟು 0 ಇದೆ? 1 0 ಇದೆ, ಮೇಲೆ 1 ಇದೆ. ಇದಕ್ಕೆ ನಾವು ಹೇಗೆ ಬರೆಯುವುದೆಂದರೆ 0.1 ಹೀಗೆ ಬರೆಯಬೇಕು. 0.1. ನೆಕ್ಸ್ಟ್ ಅಂಶದಲ್ಲಿ 2, ಛೇದದಲ್ಲಿ 10 ಇದೆ. ಇಲ್ಲಿ ನಾವು ಛೇದದಲ್ಲಿ ಎಷ್ಟು 0 ಇರುತ್ತವೆಲ್ಲ ಅದನ್ನು ನೋಡಿಕೊಂಡು ಇಲ್ಲಿ ನಾವು ದಶಮಾಂಶ ರೂಪದಲ್ಲಿ ಅದನ್ನು ಬರೆಯಬೇಕು. ಅಂದರೆ ಈಗ ಹೇಗೆ ಬರೆಯುವುದಂದರೆ ಕೆಳಗೆ 1 0 ಇದೆ, ಹಾಗಾಗಿ ನಾವೇನು ಮಾಡಬೇಕು? 0.2. 0.2 ಹೀಗೆ ಬರೆಯಬೇಕು. ನೆಕ್ಸ್ಟ್ ಇಲ್ಲಿಯೂ ಕೂಡ ಛೇದದಲ್ಲಿ 0 1 ಹಾಗಾಗಿ ಇದನ್ನು ಕೂಡ 0.3 ಅಂತ ಬರೆಯೋಣ. ಇದನ್ನು ಕೂಡ ನಾವು 0.5 ಅಂತ ಬರೆಯೋಣ. ಇಲ್ಲಿ ಛೇದದಲ್ಲಿ 2 0 ಬಂದಿದೆ, ಹಾಗಾಗಿ ನಾವು ಇದನ್ನು 0.02 ಅಂತ ಬರೆಯಬೇಕು. ನೆಕ್ಸ್ಟ್ ಇಲ್ಲಿಯೂ ಕೂಡ ಛೇದದಲ್ಲಿ 0 2 ಬಂದಿದೆ, ಹಾಗಾಗಿ 0.05 ಅಂತ ಬರೆಯಬೇಕು.
ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.